ಸ್ನೇಹಿತರಿಂದಲೇ ಯುವಕನೊಬ್ಬನಿಗೆ ಕುಡಿಯಲು ಕರೆದು ಕುಡಿದ ಒಂದು ನಶೆಯಲ್ಲಿ ಚಾಕು ಇರಿದಂತಹ ಘಟನೆ ಏನಿದೆ ಹುಬ್ಬಳ್ಳಿಯ ಗಿರಿಯಾಲ ರಸ್ತೆಯಲ್ಲಿ ನಡೆದಿರುವಂಥದ್ದು. ಆತನನ್ನು ಕುಡಿಯೋಕೆ ಬಾ ಅಂತ ಹೇಳಿ ಕರೆದಿದ್ದಾರೆ ಸ್ನೇಹಿತರು. ಕರೆಸಿ ಆ ಒಂದು ಸಮಯದಲ್ಲಿ ಹಲ್ಲೆಯನ್ನು ಮಾಡಿರೋದು ಏನೋ ಒಂದು ಜಗಳಕ್ಕೆ ಹುಬ್ಬಳ್ಳಿಯ ಒಂದು ಗಿರಿಯಾಲ ರಸ್ತೆಯಲ್ಲಿ ಇದು ನಿನ್ನೆ ರಾತ್ರಿ ನಡೆದಂತಹ ಒಂದು ಘಟನೆ ಅಂತ ಹೇಳಲಾಗ್ತಾ ಇದೆ. ಈ ಒಂದು ಘಟನೆಯಲ್ಲಿ ಮಹೇಶ್ ಎಂಬಾತನಿಗೆ ಆತನ ಸ್ನೇಹಿತರು ಹೊಟ್ಟೆ ಸೇರಿ ದೇಹದ ವಿವಿಧ ಭಾಗಗಳಲ್ಲಿ ಚಾಕುವನ್ನು ಇರಿದಿದ್ದಾರೆ. ಗಿರಿಯಾಲ ರಸ್ತೆಯ ಒಂದು ಬಾರ್ ಒಂದರಲ್ಲಿ ಮದ್ಯವನ್ನು ಸೇವಿಸುತ್ತಿದ್ದಂತಹ ಮೂವರು ಸ್ನೇಹಿತರೇನಿದ್ರು. ಈ ವೇಳೆ ಕ್ಷುಲ್ಲಕ ಒಂದು ಕಾರಣಕ್ಕಾಗಿ ಮೂವರ ಮಧ್ಯೆ ಜಗಳ ಆರಂಭವಾಗಿದೆ. ಜಗಳ ಆರಂಭ ಆಗ್ತಿದ್ದಂತಲೇ ಸ್ವಲ್ಪ ದೂರ ಹೋಗಿ ಮಹೇಶನಿಗೆ ಚಾಕುವಿನಿಂದ ಇರಿದಿದ್ದಾರೆ ಸ್ನೇಹಿತರು. ಇರಿದು ಪಾರಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅನೇಕ ನಗರದ ರಮೇಶ್ ಹಾಗೂ ಆತನೊಂದು ಸ್ನೇಹಿತರಿಂದ ಈ ಒಂದು ಚಾಕು ಇರಿತ ಆಗಿದೆ. ಹೀಗಾಗಿ ಅವರು ಚಾಕುವನ್ನು ಇರಿದು ಪರಾರಿಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಗಾಯಗೊಂಡಂತಹ ಮಹೇಶ್ ಏನಿದ್ದಾನೆ ಆತನೇ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಗಂಭೀರವಾಗಿ ಗಾಯಗೊಂಡಂತಹ ಒಂದು ಮಹೇಶ್ ಏನಿದ್ದಾನೆ ಆತ ಕಿಮ್ಸ್ನಲ್ಲಿ ಈಗ ದಾಖಲಾಗಿ ಚಿಕಿತ್ಸೆಯನ್ನು ಪಡ್ತಾ ಇದ್ದಾನೆ. ಈ ಕುರಿತು ಕಸಬಾಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಲಾಸ್ಟ್ ಟೈಮ್ ಫೋನ್ ಹಚ್ಚಿದ್ರು ಪಾರ್ಟಿ ಹೋಗಿ ಸರ್ 3-4 ಸಲ ಕರೆದು ಹೋಗಿ ಸರ್. ಆಮೇಲೆ ಸರ್ 25 ಲಕ್ಷ ಹೊಡಿ ಮಾಡಿಮ್ಮ ಅಂದರು. ಆಮೇಲೆ ಇಲ್ಲ ಸರ್ ನಮ್ಮ ಮನೆಯಾಗ ನಮ್ಮ ತಾಯಿನೂ ಬೇಡ ಸರ್ ಬೇಡ ಅಂದ್ರೆ ನಾನು ಅದು ನಂಬಿಕೆ ಇಟ್ಟು ಹೋದೆ ಸರ್. ಅವ್ರು ಫುಲ್ ಕುಡಿ ಸರ್. ನಾನು ಕುಡಿದೆ ಸರ್. ಅವ ದೋಸ್ತ ಚಾಕುದೇವ ಸರ್. ಸರ್ ಯಾವ ಮಿಸ್ಕೆ ಮಾಡ್ತೀರಿ ಅಣ್ಣ ಅಂದೆ ನಾನು. ಅವ ಆ ಚಾಕು ತೊಗೊಂಡಾಗ ಅವ ರಮೇಶ್ ಅವ ಹಾಕಿದ್ರು ಸುಮ್ ಸರ್ ನಾವು ತುಲಂತ ಹಾಕಿದ್ರು ಸರ್. ಫುಲ್ ಕುಡ್ದ ಸರ್. ಬಿಯರ್ ಬಾಟ್ಲಿ ಅಲ್ಲೇ ಬಿದ್ದಾವ್ರಿ. ಆ ಪಲ್ಯರ್ ಡಬ್ಬಿ ಅಲ್ಲೇ ಬಿದ್ದೈತ್ರಿ. ನನ್ನ ಮೊಬೈಲ್ ಅಲ್ಲೇ ಬಿದ್ದೈತಿ. ನನ್ನ ಚಪ್ಪಲಿ ಅಲ್ಲೇ ಬಿದ್ದಾವ್ರಿ. ಬೇಕಾದ್ರೆ ನೀವು ಚೆಕ್ ಮಾಡ್ಬೋದು ಸರ್. ನನ್ನ ಬೆಳೆ ಕಟ್ಟಾಗಿ ಸರ್. ಎಷ್ಟು ಜನ ಇದ್ದರು? ಇಬ್ಬರು ಮುಗಿ ಸರ್. ಇಬ್ಬರೇ ಇದ್ದರು. ಅವರೊಬ್ಬರು ನೀವೊಬ್ಬರು 3 ಜನ ಇದ್ರು. ಸರ್ ಚಾಕು ನಮ್ಮ ಕಡೆ ರಮೇಶ್ ನಮ್ಮ ಕಡೆ ಅವ್ರ ದೋಸ್ತ ನಂಗೆ ಯಾರು ಸರ್ ರೋಣಿಗೆ ಯಾರು ಹೆಲ್ಪ್ ಮಾಡಿರಿ. ನಮ್ಮ ರೋನ್ಯಾಗ ಟೇಷನ್ ಫೋನ್ ಹಚ್ಚಿರಿ. ಟೇಷನ್ ಫೋನ್ ಹಚ್ಚಿರಿ. ಆಂಬುಲೆನ್ಸ್ ಕಳಿಸಿ ಆಂಬುಲೆನ್ಸ್ ಕಳಿಸೋರು. ಅಲ್ಲಿಂದ ನಿಂಬಿಡ ಸರ್. ಅಲ್ಲಿಂದ ನಮ್ಮ ನೇಕಾ ಸರ್ ನಡ್ಕೊಂಡು ಸರ್. ರಕ್ತ ಎಲ್ಲ ರೋಣಿ ಇದೆ ಸರ್. ಒಂದು ನಡ್ಕೊಂಡು ಮುಂಚೆ ಸರ್ ಹನುಮಂತ ಗುಡಿ ಸರ್ಕಲ್ ಹನುಮಂತ ಗುಡಿ ನಂಗೆ ನಡೆಯಾಗಿಲ್ಲ ಸರ್. ಅಲ್ಲಿ ಮಕ್ಕೊಂದು ಸರ್ ಸುಸ್ತಾಗ್ತಂಗೆ ಬಾಯಿಲ್ಲ ಒಣಗಿ ಸರ್. ಈಗೇನ ವಾಂತಿ ಸರ್ ಹಂಗಲ್ಲಿ ಪೂರ ವಾಂತಿ ಆಯ್ತು ರೀ. ವಾಂತಿ ಆದ್ಮ್ಯಾಗ ಅಲ್ಲಿ ಮಾಜಿ ಕಾರ್ಪೊರೇಟರ್ ಸರ್ ಶಿವ ಹಿರೇಮಠ ಆಮ್ಯಾಗ ರಾಕೇಶ್ ಪಲಾಟೆ ಸರ್ ಅವ್ರು ಬಂದು ನಂಗೆ ಇಲ್ಲಿ ಅರ್ಮಿ ಮಾಡಿ ಸರ್. ಸರ್ ನನ್ನ ಹೆಸರು ಮಹೇಶ್ ಅಂತ. ಲಾಸ್ಟ್ ಟೈಮ್ ಫೋನ್ ಹಚ್ಚಿದ್ರು ಪಾರ್ಟಿ ಹೋಗಿ ಸರ್. ಲಾಸ್ಟ್ ಟೈಮ್ ಫೋನ್ ಹಚ್ಚಿದ್ರು ಪಾರ್ಟಿ ಹೋಗಿ ಸರ್. 3-4 ಸಲ ಕರೆದು ಹೋಗಿ ಸರ್. ಆಮೇಲೆ ಸರ್ 25 ಲಕ್ಷ ಹೊಡಿ ಮಾಡಿಮ್ಮ ಅಂದರು. ಆಮೇಲೆ ಇಲ್ಲ ಸರ್ ನಮ್ಮ ಮನೆಯಾಗ ನಮ್ಮ ತಾಯಿನೂ ಬೇಡ ಸರ್ ಬೇಡ ಅಂದ್ರೆ ನಾನು ಅದು ನಂಬಿಕೆ ಇಟ್ಟು ಹೋದೆ ಸರ್. ಅವ್ರು ಫುಲ್ ಕುಡಿ ಸರ್. ನಾನು ಕುಡಿದೆ ಸರ್. ಅವ ದೋಸ್ತ ಚಾಕುದೇವ ಸರ್. ಸರ್ ಯಾವ ಮಿಸ್ಕೆ ಮಾಡ್ತೀರಿ ಅಣ್ಣ ಅಂದೆ ನಾನು. ಅವ ಆ ಚಾಕು ತೊಗೊಂಡಾಗ ಅವ ರಮೇಶ್ ಅವ ಹಾಕಿದ್ರು ಸುಮ್ ಸರ್ ನಾವು ತುಲಂತ ಹಾಕಿದ್ರು ಸರ್. ಫುಲ್ ಕುಡ್ದ ಸರ್. ಬಿಯರ್ ಬಾಟ್ಲಿ ಅಲ್ಲೇ ಬಿದ್ದಾವ್ರಿ. ಆ ಪಲ್ಯರ್ ಡಬ್ಬಿ ಅಲ್ಲೇ ಬಿದ್ದೈತ್ರಿ. ನನ್ನ ಮೊಬೈಲ್ ಅಲ್ಲೇ ಬಿದ್ದೈತಿ. ನನ್ನ ಚಪ್ಪಲಿ ಅಲ್ಲೇ ಬಿದ್ದಾವ್ರಿ. ಬೇಕಾದ್ರೆ ನೀವು ಚೆಕ್ ಮಾಡ್ಬೋದು ಸರ್. ನನ್ನ ಬೆಳೆ ಕಟ್ಟಾಗಿ ಸರ್. ಎಷ್ಟು ಜನ ಇದ್ದರು? ಇಬ್ಬರು ಮುಗಿ ಸರ್. ಇಬ್ಬರೇ ಇದ್ದರು. ಅವರೊಬ್ಬರು ನೀವೊಬ್ಬರು 3 ಜನ ಇದ್ರು. ಸರ್ ಚಾಕು ನಮ್ಮ ಕಡೆ ರಮೇಶ್ ನಮ್ಮ ಕಡೆ ಅವ್ರ ದೋಸ್ತ ನಂಗೆ ಯಾರು ಸರ್ ರೋಣಿಗೆ ಯಾರು ಹೆಲ್ಪ್ ಮಾಡಿರಿ. ನಮ್ಮ ರೋನ್ಯಾಗ ಟೇಷನ್ ಫೋನ್ ಹಚ್ಚಿರಿ. ಟೇಷನ್ ಫೋನ್ ಹಚ್ಚಿರಿ. ಆಂಬುಲೆನ್ಸ್ ಕಳಿಸಿ ಆಂಬುಲೆನ್ಸ್ ಕಳಿಸೋರು. ಅಲ್ಲಿಂದ ನಿಂಬಿಡ ಸರ್. ಅಲ್ಲಿಂದ ನಮ್ಮ ನೇಕಾ ಸರ್ ನಡ್ಕೊಂಡು ಸರ್. ರಕ್ತ ಎಲ್ಲ ರೋಣಿ ಇದೆ ಸರ್. ಒಂದು ನಡ್ಕೊಂಡು ಮುಂಚೆ ಸರ್ ಹನುಮಂತ ಗುಡಿ ಸರ್ಕಲ್ ಹನುಮಂತ ಗುಡಿ ನಂಗೆ ನಡೆಯಾಗಿಲ್ಲ ಸರ್. ಅಲ್ಲಿ ಮಕ್ಕೊಂದು ಸರ್ ಸುಸ್ತಾಗ್ತಂಗೆ ಬಾಯಿಲ್ಲ ಒಣಗಿ ಸರ್. ಈಗೇನ ವಾಂತಿ ಸರ್ ಹಂಗಲ್ಲಿ ಪೂರ ವಾಂತಿ ಆಯ್ತು ರೀ. ವಾಂತಿ ಆದ್ಮ್ಯಾಗ ಅಲ್ಲಿ ಮಾಜಿ ಕಾರ್ಪೊರೇಟರ್ ಸರ್ ಶಿವ ಹಿರೇಮಠ ಆಮ್ಯಾಗ ರಾಕೇಶ್ ಪಲಾಟೆ ಸರ್ ಅವ್ರು ಬಂದು ನಂಗೆ ಇಲ್ಲಿ ಅರ್ಮಿ ಮಾಡಿ ಸರ್. ಸರ್ ನನ್ನ ಹೆಸರು ಮಹೇಶ್ ಅಂತ. ಲಾಸ್ಟ್ ಟೈಮ್ ಫೋನ್ ಹಚ್ಚಿದ್ರು ಪಾರ್ಟಿ ಹೋಗಿ ಸರ್. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.